ನಮಸ್ತೆ ಸ್ನೇಹಿತರೆ, ನೋಡಿ ಹಳ್ಳೀಲಿ ಕಾಡು ಪ್ರಾಣಿಗಳ ಕಾಟ ಎಲ್ಲ ಹೇಗಿರುತ್ತೆ ಅಂತ. ಇದು ಕಾಡು ಪ್ರಾಣಿ ಅಂದರೆ ಮಂಗ ಬಂದಿದೆ ಇವಾಗ ನೋಡಿ. ತುಂಬ ಇದು ಕಪ್ಪಿರೋದೆಲ್ಲ ಮುಂಚೆ ತಿಂದು ಹಾಕಿದ್ದು, ಇದು ಇವಾಗ ತಿಂದಿದ್ದು. ನೋಡಿ ಹೇಗೆ ಮಾಡಿ ಇಡ್ತೇವೆ ಅಂತ ನೋಡಿ. ಇದರಲ್ಲಿ ಮತ್ತೆ ನೀರು ಸೇರ್ಕೊಳ್ತಂದ್ರೆ ಹೀಗೆ ಉಲ್ಟಾ ಹಾಕಿ ಇಡ್ತೇವೆ ನಾವು. ನೀರು ಸೇರಿದ್ರೆ ಫುಲ್ಲು ನೀರು, ಮಳೆ ನೀರು ತುಂಬಿರುತ್ತೆ. ಆವಾಗ ಅದಕ್ಕೆ ನುಷಿ ಆಗ್ತವೆ, ಅಂದರೆ ಸೊಳ್ಳೆ ಹೇಳ್ತೇವೆ ನೋಡಿ. ಅದು ಆಮೇಲೆ ತುಂಬ ಸೊಳ್ಳೆ ಆಗ್ತವೆ. ಇವಾಗಲೇ ಇದೆ, ತುಂಬ ಸೊಳ್ಳೆ ಇರುತ್ತೆ ತೋಟದಲ್ಲೆಲ್ಲ. ಆದರೆ ಈ ಥರ ನೀರು ಸ್ವಲ್ಪ ಆದರೂ ಹುಷಾರಾಗಿ ನಾವು ನೀರಿದ್ದೆಲ್ಲ ಉಲ್ಟಾ ಹಾಕಿ ಇಟ್ಟರೆ ಒಂಚೂರಾದರೂ ಕಮ್ಮಿ ಆಗ್ತವೆ. ತುಂಬ ನೋಡಿ ಕಿತ್ತು ಹೇಗೆ ಹಾಕಿದ್ದೇವೆ ನೋಡಿ. ಎಷ್ಟು ಇದು ಇವಾಗ ಒಂದು ದಿವಸದ್ದು ತೋರಿಸ್ತಿರೋದು. ಈ ಹಸಿರಿರೋದೆಲ್ಲ ನಿನ್ನೆ ಬಂದು ತಿಂದು ಹಾಕಿದ್ದು ನೋಡಿ. ಎಷ್ಟೊಂದಿದೆ ಈ ಥರ ಬಾಯಲ್ಲೇ ಕಚ್ಚಿಸಿ ಎಲ್ಲ ತೆಗೆದು ಒಡೆದು ಕುಡಿತವೆ ನೋಡಿ. ಎಷ್ಟು ಚೆನ್ನಾಗಿದೆ. ಇದರಲ್ಲಿ ನೋಡಿ ಎಷ್ಟು ನೀರು ಸೇರಿಕೊಂಡಿದೆ ನೋಡಿ. ಇದರಲ್ಲೇ ಹಾಗೆ ಸೊಳ್ಳೆ ಎಲ್ಲ ಮೊಟ್ಟೆ ಇಟ್ಟು ಹಾಗೆ ಸೊಳ್ಳೆ ಆಗುತ್ತೆ, ತುಂಬ ಸೊಳ್ಳೆ ಆಗ್ತವೆ. ಅದಕ್ಕೆ ಎಲ್ಲ ಉಲ್ಟಾ ಹಾಕಿ ಇಡ್ತೇವೆ ನಾವು ಜಾಸ್ತಿ. ಆಮೇಲೆ ಒಣಗಿದ್ರೆ ನಾವು ನೀರು ಕಾಯಿಸೋಕ್ಕೆ ಎಲ್ಲ, ಸ್ನಾನ ಮಾಡೋಕ್ಕೆ ನೀರು ಕಾಯಿಸೋಕ್ಕೆಲ್ಲ ಚೆನ್ನಾಗಿರುತ್ತಿದ್ದು. ಆಮೇಲೆ ಒಣಗಿದ ಮೇಲೆ ಬೇರೆ ಬೇಸಿಗೆ ಕಾಲದಲ್ಲಾದರೆ ಮನೆಗೆ ತಗೊಂಬಂದು ಒಣಗಿಸಿ ನೀರೆಲ್ಲ ಕಾಯಿಸ್ಕೊಳ್ತೀವಿ ಇದರಲ್ಲಿ. ಇವಾಗ ಮಳೆಗಾಲ ಅಲ್ಲ, ಏನು ಮಾಡೋಕ್ಕಾಗಲ್ಲ ನೋಡಿ. ಎಷ್ಟೊಂದು ತಿಂದು ಹಾಕಿದೆ ನೋಡಿ. ಆದರೂ ನಾನು ಅಂದ್ಕೊಳ್ಳೋದು ನೋಡಿ, ನಮಗೆ ಕತ್ತಿದ್ರೂ ಒಂದು ಬೋಂಡ ಕಡಿದು ಕುಡಿಯೋಕ್ಕೆ ಕಷ್ಟ ಆಗುತ್ತೆ. ಆದರೆ ಅವು ಕೈಯಲ್ಲಿ ಬಾಯಲ್ಲಿ ಉಚ್ಚಿ ಹೇಗೆ ತೆಗಿತವೆ ನೋಡಿ. 1 ಗಂಟೆ ಬಂದರೆ ಆಯಿತು ನೋಡಿ. ಇಲ್ಲಿ ಬಾಳೆ ಇದೆಲ್ಲ, ಇದು ಹಾಗೆ. ಇದು ಇವಾಗೇನೋ ಉಳಿಸ್ಕೊಂಡಿದೆ, ಒಂದು ಸ್ವಲ್ಪ ಬೆಳೆದ್ರೆ ಸಾಕು. ಸ್ವಲ್ಪ ಚಿಗುರಿದೆ, ಈಗ ಬಂದು ಎಲ್ಲ ತಿಂದುಬಿಟ್ಟು ಹೋಗುತ್ತೆ ಮಂಗ. ನೋಡ್ತಾ ಇದ್ದರೆ ಸ್ವಲ್ಪ ಎದುರಿಸ್ತಾ ಇದ್ದರೆ ಪರವಾಗಿಲ್ಲ. ತೆಂಗಿನಕಾಯಿ ಬೊಂಡದಷ್ಟು ಮಾಡಲ್ಲ ಬಾಳೆಗೆ, ಸ್ವಲ್ಪ ಕೆಳಗಡೆ ಇದೆಲ್ಲ ಓಡ್ತವೆ. ಉಳಿದ್ರೆ ಮಕ್ಕಳಿಗೆ ಆಗುತ್ತಷ್ಟೆ. ಈ ಥರ ನೋಡಿ. ಬಾಳೆ ಸ್ವಲ್ಪ ಇದೆ ಇವಾಗ, ತುಂಬ ಏನಿಲ್ಲ ನಮ್ಮ ತೋಟದಲ್ಲಿ. ಮಧ್ಯೆ ಒಂದೊಂದು ಇಟ್ಕೊಂಡಿದ್ದೀವಿ ಹೀಗೆ ತಿನ್ನೋಕ್ಕೆ ಅಂತ. ಮಾರೋಕ್ಕೇನು ಸಿಗಲ್ಲ ಇದು. ಮತ್ತು ಸ್ವಲ್ಪ ಮನೆಗೆ ತಿನ್ನೋ ಮಟ್ಟಿಗೆ ಮಾಡ್ಕೋತೀವಿ. ಇದು ನೋಡಿ ಸೀಬೆಕಾಯಿ ನೋಡಿ, ಪೇರ್ಲೆಕಾಯಿ ಅಂತ ನಾವು ಇಲ್ಲಿ ಹೇಳ್ತೀವಿ. ಒಂದು 2-3 ಗಿಡ ಇದೆ. ಇವಾಗ 2 ಕಾಯಿ ಆಗ್ತಾಯಿದೆ. ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನೋಡಿ. ಈ ಥರ ಮತ್ತು ಇದ್ರ ಕೆಳಗಡೆ ಈ ಪರಂಗಿ ಹಣ್ಣು ಅಂತ ಹೇಳ್ತೀವಿ ನಾವು. ಇದು ಅನಾನಸ್ ಹೇಳ್ತೀರಲ್ಲ, ಅದಕ್ಕೆ ನಾವು ಪರಂಗಿ ಹಣ್ಣು ಹೇಳ್ತೀವಿ ಇಲ್ಲಿ ನಮ್ಮೂರಲ್ಲಿ. ಇದಕ್ಕೆ ಪಪಾಯಕ್ಕೆ ಕೆಲವರು ಪರಂಗಿ ಹಣ್ಣು ಅಂತಾರೆ, ನಾವಿಲ್ಲಿ ಹಾಗೆ ಹೇಳಲ್ಲ. ಇದು ನೋಡಿ ಇಷ್ಟು ಕೆಳಗಡೆ ಕಾಯಿ ಆಗಿದೆ ನೋಡಿ. ಥರ ಇದ್ರ ಕೆಳಗಡೆ ಸ್ವಲ್ಪ ಅನಾನಸ್ಸು ಸ್ವಲ್ಪ ಇದೆ. ಎಲ್ಲ ಸ್ವಲ್ಪ ಅಷ್ಟೇ, ಅಂದರೆ ಮಾರೋಕ್ಕೇನಿಲ್ಲ, ನಮಗೆ ತಿನ್ನೋ ಮಟ್ಟಿಗೆ ನಾವು ಮಾಡ್ಕೋತೀವಿ. ಆದರೆ ಏನೂ ಇಡಲ್ಲ. ಅನಾನಸ್ಗೂ ಹಾಗೆ ತುಂಬ ಎಲ್ಲ ಕಾಡು ಪ್ರಾಣಿ ಬರುತ್ತೆ. ಚೆನ್ನಾಗಿದೆಯಾ ತೋಟ ಸ್ನೇಹಿತರೆ?